ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದರ್ಶ್ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಹೊಸದಾಗಿ ಡಿಬೇಟ್ ಅಂದ್ರೆ ಒಂದು ಚರ್ಚೆ ತರ ಮಾಡ್ಬೇಕಂತ ಅನ್ಕೊಂಡ್ವಿ. ಯಾಕೆ ಚಿಕ್ಕ ಮಿಡಿಗಳು ಯಾವಾರ ಮರಿಬಾರ್ಲ. ಲೆಸ್ ಸೋಷಿಯಲ್ ಮೀಡಿಯಾ ಮೇಕಸ್ ಲೆಸ್ ಸೋಷಿಯಲ್. ಅದರ ಹಿಂದೆ ಬಿದ್ದು ಪ್ರೀತಿ ಪ್ರೇಮ ಅನೇಕ ವಿಚಾರಗಳಲ್ಲಿ ಒಂದ್ ರೀತಿ ಹಂಗಂದ್ರೆ ಕೆಟ್ಟ ಕೆರೆ ಹಿಡ್ದೈತಿ ಸಮಾಜ ಅಂತ ಹೇಳಿ. ಪ್ರೀತಿ ಪ್ರೇಮ ಸಂಬಂಧ ಬರ್ತೈತಿ. 16 ವರ್ಷದ ಹುಡುಗ ಒಂದ್ 25-30 ವರ್ಷದ ಅಂಟಿ ಜೋಡಿ ಓಡೋಗ್ತಾನ. ಅಂದ್ರೆ ಇದು ಯಾವ ರೀತಿ ಅದು ಸೋಷಿಯಲ್ ಮೀಡಿಯಾದ ಕಾರಣ ಬರ್ತೈತ. ಮನಸ್ನಾಗಿರೋ ಫೀಲಿಂಗ್ಸ್ ಅದ, ಅದಕ್ಕೆ ನೀ ಸೋಷಿಯಲ್ ಮೀಡಿಯಾಕ ಇದಕ್ಕೆ ಯಾಕೆ ಹೊಂದಿಸ್ತಿರೋ? ಪತ್ರಿಕೆಗಳು ಸ್ವಲ್ಪ ಅದಕ್ಕೆ ಪ್ರೋತ್ಸಾಹ ನೀಡ್ತಾವ. ಯಾಕಂದ್ರೆ ಅದನ್ನ ಹೆಚ್ಚಾಗಿ ತೋರ್ಸೋದ್ರಿಂದ. ಪತ್ರಿಕೆಗಳು ಎಕ್ಸಾಂಪಲ್ ಟೀಚರ್ಸ್ ಜೊತೆ ಒಬ್ಬ ಎಷ್ಟು 21 ವರ್ಷದ ಹುಡುಗ ಓಡೋಗಿದ್ದಾನೆ ಅಂತ. ಎಲ್ಲದಕ್ಕೂ ಮೊಬೈಲ್ ಕಾರಣ ಅಲ್ಲಲ್ಲ. ಇವ್ರಿಗೆಲ್ಲ 5G ಅನ್ನತ್ತೇವ್ ನಾವು. ಮೌಲ್ಯಗಳು ಗೊತ್ತಾಗ್ತಿದ್ವು. ಈಗೂ ಸಂಬಂಧಗಳು ಬೆಲೆ ಗೊತ್ತಾಗ್ತಾವ. ಈಗ ಧಾರವಾಡದಾಗ ಒಂದು ಯಾವ್ದೋ ಎಷ್ಟೋ ಜನ ಈಗ ಸಂಬಂಧ 500 ಮೊನ್ನೆ ತಾನೆ ಈ ಕೊರೋನಾ ಟೈಮ್ ಅಲ್ಲಿ ಏನಾಯ್ತು, ಎಲ್ಲಿ ಹೋಗ್ತಿದೆ ಅಂತ ಇತ್ತು. ನೀ ಅದನ್ನ ಎಲ್ಲಿ ನೋಡಿದಿ? ನೋಟ್ಸ್ ಅಲ್ಲಿ ಕಳ್ಸತ್ತಾರ, ಮೊಬೈಲ್ದಾಗ ಕಳ್ಸತ್ತಾರ, ಬುಕ್ನಾಗ ಕಳ್ಸತ್ತಿಲ್ಲ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಂಗಿಲ್ಲ. ಇನ್ಸ್ಟಾಗ್ರಾಮ್ ಐತಿಲ್ಲ ಅಕೌಂಟ್ ಅಂತ ಐತಿ. ನಾ ಒಪ್ಪತ್ತೇನೆ, ಇಲ್ಲಂತಲ್ಲ ಬಳಕೆ ಮಾಡೋದಲ್ಲ. ಚಲೋನು ಐತಲ್ಲ. ವೈಟ್ ಎಷ್ಟ್ ಚಂದ ಇರುತ್ತೆ ಅದ್ ನೋಡಂಗಿಲ್ಲ ನಾವು. ಬ್ಲಾಕ್ ಪಾಯಿಂಟ್ ನೋಡ್ತೀವಿ. ಯಾಕಂದ್ರೆ ಇದಕ್ ಪ್ರೋತ್ಸಾಹ ಕೊಡೋದು ಮೀಡಿಯಾ ಅಂತ ಹೇಳಿ ನಾನು ಅದನ್ನ ಹೇಳೋ ಬೇಡ ಅಂತಕ್ಕಂತ ಅನುಮಾನದೊಳ ಅದನ್ನು ಏನ್ ಮಾಡೋದು. ಯಾವ್ದು ಹೇಳುದು? ಈಗ ಇತ್ತೀಚೆಗೆ ನಾವು ದರ್ಶನ್ ಅವ್ರ ಇದನ್ನ ನೋಡ್ಬೋದು. ಅದಕ್ಕೇನ್ ಸಂಬಂಧ ಇಲ್ಲ ಅನ್ಸುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದರ್ಶ್ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರ ಹೊಸದಾಗಿ ಡಿಬೇಟ್ ಅಂದ್ರೆ ಒಂದು ಚರ್ಚೆ ತರ ಮಾಡ್ಬೇಕಂತ ಅನ್ಕೊಂಡ್ವಿ. ಆಕ್ಚುಲಿ ಇದು ಪ್ಲಾನ್ ಇರೋದು ನಮ್ದು ಒಂದ್ 2 ತಿಂಗಳ ಹಿಂದೆ ಇತ್ತು. ಅದ್ರ ಟಾಪಿಕ್ ಏನ್ ತಗೊಂಡ್ರು ಕೆಲವೊಂದು ಕಾಂಟ್ರವರ್ಸಿ ಆಗ್ಬೋದನೋ ಸ್ಟಾರ್ಟಿಂಗ್ ಮಾಡತ್ತನ. ಈಗ ಚಿಕ್ಕ ಮಿಡಿಗಳು ಯಾವಾರ ಮರಿಬಾರ್ಲ, ಅದ್ರ ಸಂಬಂಧ ಬಾಳ ವಿಚಾರ ಮಾಡಿದ್ವಿ. ಮೊನ್ನೆ ನಮ್ ಕಾಲೇಜ್ದಾಗ ಡಿಬೇಟ್ ಕಾಂಪಿಟೇಷನ್ ಇತ್ತು. ಯಾವ್ದು ಡಸ್ ಸೋಷಿಯಲ್ ಮೀಡಿಯಾ ಮೇಕ್ ಅಸ್ ಲೆಸ್ ಸೋಷಿಯಲ್ ಅಂತ ಹೇಳಿ. ಸೊ ಆ ಕಾನ್ಸೆಪ್ಟ್ ನ ಇಟ್ಕೊಂಡು ನಾವ್ ಇವತ್ತು ಚರ್ಚೆ ಮಾಡ್ಬೇಕು, ಡಿಬೇಟ್ ಮಾಡ್ಬೇಕು ಅಂತ ಹೇಳಿ ನಾನು ನನ್ನ ದೋಸ್ತು ಜಿದ್ದಾಗಿ ನಿಂತೇವಿ. ಸೊ ಲೆಟ್ಸ್ ಶುರು ಮಾಡೋಣ. ನಮ್ ದೋಸ್ತಿಗೆ ಪರಿಚಯ ಮಾಡ್ಕೋದ ನೋಡ್ರಿ. ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ್ ಬಾಗೇವಾಡಿ. ಹೋದ್ಸಲ ಒಂದ್ ವಿಡಿಯೋ ಮಾಡಿದ್ವಿ, ಬೆಳಗಾವಿ ಜನ ಏನಂತೀರಿ ಅಂತ ಹೇಳಿ. ಅದು ಬಹಳ ಹಿಟ್ ಆಗಿದೆ, ಬಹಳ ಪ್ರೋತ್ಸಾಹ ಮಾಡಿದ್ರಿ. ಅದಕ್ಕೆ ತುಂಬಾ ಧನ್ಯವಾದಗಳು ಮೊದಲು ಹೇಳ್ತೀನಿ. ಮಾಡಿದ್ಲ ಅದಕ್ಕೆ ಹಂಗೇನಿಲ್ಲ, ನನ್ನ ಸಹಕಾರದಿಂದ ಚಲೋ ಹೊಡಿತದ. ಅದಕ್ಕೆ ಖುಷಿ ಆಗಿತ್ತು. ಬಹಳ ಲೇಟ್ ಆತ್ ನಾವ್ ವಿಡಿಯೋ ಅಪ್ಲೋಡ್ ಮಾಡಾಕಿ. ಸೊ ಈ ಚರ್ಚೆನ ಶುರು ಮಾಡೋಣ. ಓಕೆ, ಡಸ್ ಸೋಷಿಯಲ್ ಮೀಡಿಯಾ ಮೇಕ್ ಅಸ್ ಲೆಸ್ ಸೋಷಿಯಲ್. ಅಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು, ಸಾಮಾಜಿಕ ಜಾಲತಾಣ ಅನ್ನೋದು ನಮ್ಮ ಸಮಾಜ ಅಂದ್ರೆ ನಮಗಿನ್ನ ಸೋಷಿಯಲ್ ನಾಗ ಇರೋದ್ ಲೆಸ್ ಮಾಡತ್ತೆ. ನಿನಗೇನ್ ಅನ್ಸತಿ? ಹೌದು, ಯಾಕಪ್ಪ ಅಂತಂದ್ರ ಈಗ ಎಷ್ಟೋ ಜನ ಅದರ ಹಿಂದೆ ಬಿದ್ದು ಪ್ರೀತಿ ಪ್ರೇಮ ಅನೇಕ ವಿಚಾರಗಳಲ್ಲಿ ಏನಪ್ಪಾ ಅಂತಾರ ಒಂದ್ ರೀತಿ ಹಂಗಂದ್ರೆ ಕೆಟ್ಟ ಕೆರೆ ಹಿಡ್ದೈತಿ ಸಮಾಜ ಅಂತ ಹೇಳಿ. ಅಲ್ಲಿ ಪ್ರೀತಿ ಪ್ರೇಮ ಸಂಬಂಧ ಬರ್ತೈತಿ. ಈಗ ನೋಡಿ ಎಷ್ಟ್ ಮೀನಿಂಗ್ ಹಂಗಲ್ಲ. 16 ವರ್ಷದ ಹುಡುಗ ಒಂದ್ 25-30 ವರ್ಷದ ಅಂಟಿ ಜೋಡಿ ಓಡೋಗ್ತಾನ. ಅಂದ್ರೆ ಇದು ಯಾವ ರೀತಿ ಸೋಷಿಯಲ್ ಮೀಡಿಯಾದ ಕಾರಣ ಬರ್ತೈತೋ. ಸೋಷಿಯಲ್ ಮೀಡಿಯಾ ಕಾರಣ ಅಂತಂದ್ರೆ ಈಗ ಅದ್ ಅವ್ನ್ ಮನಸ್ಸಿಚ್ಛೆ ಇರೋದ, ಅವ್ನ ಮನಸ್ಸಿಚ್ಛೆ ಅನ್ನೋದಲ್ಲ, ಅವ್ನ ಮನಸ್ನಾಗ ಇರೋ ಫೀಲಿಂಗ್ಸ್ ಅದ. ಅದಕ್ಕೆ ನೀ ಸೋಷಿಯಲ್ ಮೀಡಿಯಾಕ ಇದಕ್ಕೆ ಯಾಕೆ ಹೊಂದಿಸ್ತಿರೋ? ಹಂಗಲ್ಲ. ಈಗ ಅದ್ ಆಗೋದ್ ಯಾವ್ದ್ ರೀತಿಯಿಂದ, ಮೊಬೈಲ್ ರೀತಿಯಿಂದ. ಹೆಂಗಪ್ಪ ಅಂದ್ರೆ ಮೊಬೈಲ್ ಹೆಂಗಕತಿ, ಮೊಬೈಲ್ ಹೆಂಗಂದ್ರೆ ಟೆಸ್ಟ್ ಮಾಡೋದಾಗಿರ್ಬೋದು, ಅಥವಾ ಒಳ್ಳೆ ರೀಲ್ಸ್ ನೋಡೋದಾಗಿರ್ಬೋದು. ಈಗ ನಾವು ರೀಲ್ಸ್ ನ ನೋಡ್ತಿರುವಾಗ ಏಜ್ ಡಿಸ್ಟೆಂಟ್ ಇದ್ರು ನಡೀತಿದ್ವಿ ಅನ್ನುವಂತ ರೀತಿಯ ಕಲ್ಪನೆಗಳು, ರೀಲ್ಗಳು ಈಗ ನಾವು ನೋಡ್ತಿರ್ಬೋದು ಸಮಾಜದವ್ರು. ಮತ್ತೆ ಅಂತ ಪತ್ರಿಕೆಗಳು ಸ್ವಲ್ಪ ಅದಕ್ಕೆ ಪ್ರೋತ್ಸಾಹ ನೀಡ್ತಾವ. ಯಾಕಂದ್ರೆ ಅದನ್ನ ಹೆಚ್ಚಾಗಿ ತೋರ್ಸೋದ್ರಿಂದ. ಪತ್ರಿಕೆಗಳು ಮತ್ ಮೀಡಿಯಾಗಳು, ನ್ಯೂಸ್ ಚಾನೆಲ್ಗಳು ಇವೆಲ್ಲ ತೋರ್ಸೋದ್ರಿಂದ. ಎಕ್ಸಾಂಪಲ್ ಮೊನ್ನೆ ತಾನೇ ನಾನ್ ನೋಡ್ದೆ. ಯಾವಾಗಂದ್ರೆ ಯಾವ್ದೋ ಒಂದ್ ಅದ್ರ ಹೆಸರು ಹೇಳಲ್ಲ, ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಅಲ್ಲಿ 25 ವರ್ಷದ ಮಹಿಳೆ ಜೊತೆ ಒಬ್ಬ 12 ವರ್ಷದ ಹುಡುಗ ಓಡಿ ಹೋಗಿದ್ದಾನೆ ಅಂತ. ಮತ್ ಇನ್ನೊಂದೇನಪ್ಪಾ ಅಂತಂದ್ರ ಒಬ್ಬ ಟೀಚರ್ ಜೊತೆ ಒಬ್ಬ ಎಷ್ಟು 21 ವರ್ಷದ ಹುಡುಗ ಓಡಿ ಹೋಗಿದ್ದಾನೆ ಅಂತಂದ್ರೆ. ಇಂತ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡ್ತಿದೀವಿ ಅಂತಂದ್ರೆ ಯಾವ ರೀತಿ ನಮ್ಮ ಸಮಾಜ ಹೋಗ್ತಿದೆ? ಅದು ಆಗೋದು ಯಾವ ರೀತಿಯಿಂದ? ಮೊಬೈಲ್ನಿಂದ ಮೆಸೇಜ್ ಮಾಡೋದಾಗಿರ್ಬೋದು, ಮೊಬೈಲ್ನಿಂದ ಒಂದು ಅನೇಕ ವಿಚಾರಗಳನ್ನ ತಿಳ್ಕೊಳ್ಳೋದಾಗಿರ್ಬೋದು, ಇಂಥ ಮೀಡಿಯಾಗಳಿಂದ ಆಗ್ತಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಟ್ ಎಲ್ಲದಕ್ಕೂ ಮೊಬೈಲ್ ಕಾರಣ ಅಲ್ಲಲ್ಲ. ಯಾಕೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಹೆಲ್ಪ್ ಆಗೈತಪ್ಪ ಅಂತಂದ್ರ, ಸಣ್ಣ ವಿಚಾರದಿಂದ ಹಿಡಿ. ಚಿಕ್ಕ ಮಕ್ಕಳು ABCDಗಳನ್ನ ಈಗ ಊಟಕ್ಕೆ ಕೂತಾಗೆಲ್ಲ ಫೋನ್ ಹಚ್ಕೊಡ್ತಾರ ಹುಡುಗರಿಗೆ. ಅವು ಚಿಕ್ಕ ವಯಸ್ಸಿನಾಗ ಜಲ್ದಿ ಕಲ್ತ್ಕೊಂಡ್ಬಿಡ್ತಾವ. ನಾವು ಅಂತ ಅದ ಪಾಟಿ ಮ್ಯಾಗ ತಿದ್ದಿ ಹಂಗೆಲ್ಲ ಕಲ್ತೀವಿ. ಬಟ್ ಈಗ ಅದನ್ನ ಲರ್ನ್ ಮಾಡೋದ್ರಿಂದ ಅದನ್ನೆಲ್ಲ ಕೇಳ್ತಿರ್ತಾರಲ್ಲ,
ಈಗ ಒಂದ್ ಜಲ್ದಿ ಕಲ್ತ್ಕೊಂಡ್ಬಿಡ್ತಾರ. ಈಗ ಹಂಗ ಜಲ್ದಿ ಈಗ ನೋಡಿ ಈಗ ಹುಡುಗರಿಗೆಲ್ಲ 5G ಅನ್ನತ್ತೇವ್ ನಾವು. ಹೌದು ಈಗೆಲ್ಲ ಹಂಗ ಅಂತೀನಿ ನೀ. ಬಟ್ ಅದ್ರಿಂದ ಏನ್ ನೆಗೆಟಿವ್ ಪಾಯಿಂಟ್ಸ್ ಅಂತಂದ್ರೆ ನಾ ಹೇಳ್ತೇನೆ. ಏನಂತಾರೆ ಈಗ ಚಿಕ್ಕ ವಯಸ್ಸಿಂದ ನಾವ್ ಏನ್ ಮಾಡ್ತಿದ್ವಿ, ಬರೋದು ಕಲಿತಿದ್ವಿ. ಅದರಿಂದ ಇಂಟ್ರಾಕ್ಟ್ ಅಂದ್ರ ತಂದೆ ತಾಯಿ ಜೊತೆ ಸಂವಾದ ಮಾಡೋದಾಗಿರ್ಬೋದು, ಹಿರಿಯರ ಜೊತೆ ಸಂವಾದ ಮಾಡಿರ್ಬೋದಾಗಿರ್ಬೋದು. ನಾವ್ ಚಿಕ್ಕ ವಯಸ್ಸಿದ್ದಾಗ ನಮ್ಮ ಅಜ್ಜಿ ನಮ್ಗೊಂದ್ ಕತೆ ಹೇಳ್ತಿತ್ತು, ಚೆನ್ನಾಗಿರ್ತಾರೆ. ಅದ್ ನನ್ಗೆ ಎಷ್ಟು ಇಷ್ಟ ಆಗ್ತಿತ್ತಪ್ಪ ಅಂದ್ರೆ ಇನ್ನೂ ಸಹ ಆಗಿನ ಕತೆಗಳು ನೆನಪು. ಈಗ ಆ ಗತಿ ಮೊಬೈಲ್ ನೋಡು, ಮೊಬೈಲ್ ಈಗ ಆ ಸಂಬಂಧಗಳು ಬರೀತೀವಲ್ಲ, ಸಂಬಂಧಗಳ ಬೆಲೆ ಗೊತ್ತಾಗ್ತಿದ್ವು, ಮೌಲ್ಯಗಳು ಗೊತ್ತಾಗ್ತಿದ್ವು. ಈಗ ಸಂಬಂಧಗಳು ಬೆಲೆ ಗೊತ್ತಾಗ್ತಾವ. ಅವೆಲ್ಲ ಈಗ ಧಾರವಾಡದಾಗ ಒಂದು ಯಾವ್ದೋ ಎಷ್ಟೋ ಜನ ಈಗ ಸಂಬಂಧಗಳು 500 ಮೊನ್ನೆ ತಾನೆ ಈ ಕೊರೋನಾ ಟೈಮ್ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಒಂದ್ ವಿಷಯ ಹೇಳ್ತೇನೆ. ಒಬ್ಬ ಬಾಲಕ ಅಂದ್ರೆ ಒಬ್ಬ ನಮ್ಮಂತ ಒಬ್ಬ ಹೆಂಗ ಅಂದ್ರೆ ಈಗ ತಾನೇ 25-26 ವರ್ಷ ಇರ್ಬೋದು ಅವನ್ಗೆ. ಏನ್ ಮಾಡಿದಾನಪ್ಪ ಅಂದ್ರೆ ಒಳ್ಳೆ US ಅಲ್ಲಿ ಒಂದ್ ಜಾಬ್ ಸಿಕ್ಕಿತ್ತು. ಜಾಬ್ ಸಿಕ್ಕಿದ ತಕ್ಷಣ ಅಲ್ಲಿ ಹೋಗಿದ್ದಾನೆ. ಆಮೇಲೆ ಹೋಗಿ ಒಂದ್ 5 ವರ್ಷ ಏನೋ ಆಯ್ತು. ಆಮೇಲೆ ಅವನು ಸ್ಯಾಲ್ರಿ ತುಂಬಾ ಪ್ಯಾಕೇಜ್ ಚಲೋ ಇತ್ತು, 8-9 ಲಕ್ಷ ಏನೋ ಬರ್ತಿತ್ತು. ಆ ಕಾರಣಕ್ಕಾಗಿ ಅವನು ಅಲ್ಲಿ ಹೋಗಂತಲೇ ಕೋವಿಡ್ ಟೈಮ್ ಅಲ್ಲ, ಪೆಂಡಾಮಿಕ್ ಅಂತ ಹೇಳಿ ಏನ್ ಕರಿತೀವಿ ನಾವು, ಕೋವಿಡ್ ಟೈಮಲ್ಲಿ ಅವ್ರ ತಂದೆ ತೀರೋಗ್ಬಿಟ್ಟ. ಆಮೇಲೆ ಅವನ್ ಏನ್ ಹೇಳ್ತಾನೆ, ನಿಮ್ ತಂದೆ ಅನೇಕ ಜನ ಸಮಾಜ ಸೇವಕರು ನಿಮ್ ತಂದೆ ತೀರೋಗಿದ್ದಾರೆ, ಬಂದ್ ನೋಡ್ಕೊಂಡು ಹೋಗಿ ಅಂತ. ಆಮೇಲೆ ಅವನು ಇಲ್ಲ ನಾನ್ ಬರಕ್ಕಾಗಲ್ಲ, ನಂಗೆ ತುಂಬಾ ವರ್ಕ್ ಪ್ರೆಷರ್ ಇದೆ, ಹಾಗಿದೆ ಹೀಗಿದೆ ಅಂತ ಏನೇನೋ ಹೇಳಿ ಅಲ್ಲೇ ಮನ್ ಮಾಡ್ಬಿಡಿ, ಅಲ್ಲೇ ಊತಾಕ್ಬಿಡಿ ಅಂದೆ. ಮತ್ತೆ ದುಡ್ಡು ಇಷ್ಟು 8 ಲಕ್ಷ ರೂಪಾಯಿ ಅವ್ರ ಅಕೌಂಟ್ ಅಲ್ಲಿ ಇದೆ, ಅದ್ಮೇಲೆ ನೋಡ್ದು ನನ್ನ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡ್ಬಿಡಿ ಅಂತ. ಅಂದ್ರೆ ಎಲ್ಲಿ ಹೋಗ್ತಿದೆ ಅಂತ ಇದ್ದು. ನೀ ಅದನ್ನ ಎಲ್ಲಿ ನೋಡಿದಿ? ಎಲ್ಲಿ ನೋಡಿದಿ? ಮೀಡಿಯಾ ಒಳಗೆ ನೋಡುದಲ್ಲ, ಮೊಬೈಲ್ ಸೋಷಿಯಲ್ ಮೀಡಿಯಾ ಅಂತ. ಈಗ ಸೋಷಿಯಲ್ ಮೀಡಿಯಾ ಈಗ ನೋಡಿ, ನೀ ಕಾಲೇಜಿಗೆ ಬರ್ತೇವೆ, ಯಾವ ಕ್ಲಾಸ್ ಎಲ್ಲಿ ಐತಿ, ಕ್ಲಾಸ್ ಕ್ಯಾನ್ಸಲ್ ಆತೋ ಹೋಯ್ತೋ ಅದು ಗೊತ್ತಾಗೋದಿಲ್ಲ. ಈ ಸೋಷಿಯಲ್ ಮೀಡಿಯಾ ಮೊಬೈಲ್ ಇದ್ದಿದ್ದಕ್ಕನ ನೋಟ್ಸ್ ಎಲ್ಲಿ ಕಳ್ಸತ್ತಾರ, ಮೊಬೈಲ್ದಾಗ ಕಳ್ಸತ್ತಾರ, ಬುಕ್ನಾಗ ಕಳ್ಸತ್ತಿಲ್ಲ. ಆಮೇಲೆ ಆ ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ ಎಷ್ಟು ಎಫೆಕ್ಟ್ ಆಗ್ತದೆ. ಆಮೇಲೆ ನಾವು ಆರಾಮ್ ಈಗ ನೋಡ್ ಮೊದಲಿನ ಕಡೆ ಮೊಬೈಲ್ ಐತಿಲ್ಲ ಅಂತ, ಮೊಬೈಲ್ ನೆಸೆಸಿಟಿ, ಬಟ್ ಆದ್ರೆ ಅದನ್ನ ಓಕೆ ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಂಗಿಲ್ಲ. ಇನ್ಸ್ಟಾಗ್ರಾಮ್ ಐತಲ್ಲ ಅಕೌಂಟ್ ಅಂತ ಐತಿ, ನಾ ಒಪ್ಪತ್ತೇನೆ, ಇಲ್ಲಂತಲ್ಲ. ಆದ್ರೆ ಯದ್ನ ಎಷ್ಟ್ ಇದನ್ ಅದ ಬಾಳ ಈಗ ಅದನ್ನ ಬಳಕೆ ಮಾಡೋದ್ರಿಂದ ದುರುಪಯೋಗ ಮಾಡ್ಕೊಳ್ಳೋದು ಜಾಸ್ತಿ ಆಗಿದೆ ಅಂತ ಅದನ್ನ ಅಷ್ಟ, ಮತ್ತೇನಿಲ್ಲ. ದುರುಪಯೋಗ ಅಂತಂದ್ರ ಚಲೋನು ಐತಲ್ಲ, ಚಲೋ ಅಂತಲ್ಲ. ಈಗ ನೋಡೋಣ, ಒಂದ್ ವೈಟ್ ಪೇಪರ್ ತಗೊಂಡಾಗ ಅದ್ರೊಳಗಿಂದ ಒಂದ್ ಪಾಯಿಂಟ್ ಬ್ಲಾಕ್ ಪಾಯಿಂಟ್ ಇಟ್ಟಾಗ ವೈಟ್ ಎಷ್ಟ್ ಚಂದ ಇರುತ್ತೆ ಅದ್ ನೋಡಂಗಿಲ್ಲ ನಾವು, ಬ್ಲಾಕ್ ಪಾಯಿಂಟ್ ನೋಡ್ತೀವಿ. ಯಾಕಂದ್ರೆ ಬ್ಲಾಕ್ ಅನ್ನೋದು ಅದನ್ನ ಮಾರ್ಕ್ ಆಗ್ಬಿಟ್ಟೆ. ನಾವೆಲ್ಲರೂ ಒಳ್ಳೇದನ್ನ ನಾ ಎಷ್ಟು ಒಳ್ಳೆ ಫುಲ್ ಸಂಭಾಯ್ದನಪ್ಪ, ಬಾಡ್ರಿ ಅದನ್ನು ಎಲ್ಲಾ ಕಾಲೇಜ್ನ ಚಲೋದನು, ಎಲ್ಲಾ ಕಡೆ ಚಲೋದನಿ, ಸಮಾಜ ಒಂದ್ ಒಳ್ಳೆ ಗೌರವ ಐತಂತಾರ. ನಾನು ಯಾರು ನೋಡಂಗಿಲ್ಲ. ಆದ್ರೆ ನೀ ಏನೋ ಒಂದ್ ಕೆಟ್ಟ ಕೆಲಸ ಮಾಡಿದಿ, ಏನೋ ಒಂದ್ ಮಾಡಿಪ್ಪ, ಕಾಲೇಜ್ದಾಗ ಏನೋ ಮಾಡಿ, ಹೊರಗಡೆ ಏನೋ ಮಾಡಿ, ಅಥವಾ ಯಾವ್ದೋ ಒಂದ್ ಹುಡುಗಿನ ಚುಡಾಯಿಸಿ ಏನೋ ಒಂದ್ ಕೆಟ್ಟ ಕೆಲಸ ಮಾಡಿಪ್ಪ ಅಂತಂದ್ರೆ ಅದನ್ನ ಮೊದಲು ಗುರ್ಸೋದು ಯಾರು? ಸಮಾಜ. ಅಂದ್ರೆ ಕೆಟ್ಟದನ್ನ ಮೊದಲು ಗುರ್ಸ್ತದ. ಆ ಕಾರಣಕ್ಕಾಗಿ ಇದಕ್ ಪ್ರೋತ್ಸಾಹ ಕೊಡೋದು ಮೀಡಿಯಾ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂದ್ರೆ ಅದು ಒಂದ್ ಈಗ ನಮ್ ಜೊತೆ ಅದಕ್ಕೆ ಪ್ರತಿ ಕ್ಷಣನೂ ಇರ್ತೈತಿ. ಮತ್ತೆ ಅದ್ರೊಳಗ ಹಂಗ ದೇಶದಾಗ ಏನೋ ಸುದ್ದಿ ವಿದಿನ್ ಸೆಕೆಂಡ್ ನಮಗ್ ಸೋಷಿಯಲ್ ಮೀಡಿಯಾದಾಗ ಗೊತ್ತಾಗ್ತಾವ. ಹೌದಾ? ಅದಕ್ಕೆ ಕಾರಣ ಏನು? ಸೋಷಿಯಲ್ ಮೀಡಿಯಾ. ಹೌದಿಲ್ಲ? ಈಗ ನಾವು ಏನೋ ಯಾವ್ದೋ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತೀವಿ ಅಂದ್ರೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಬಾಳ ಹೆಲ್ಪ್ ಆಕತ್ ನಮಗೆ. ಹೆಲ್ಪ್ ಆಕೈತಿ. ಈಗ ನಾವು ಇತ್ತೀಚೆಗೆ ಏನಪ್ಪಾ ಅಂದ್ರೆ ಅದನ್ನ ಹೇಳೋ ಬೇಡ ಅಂತಕ್ಕಂತ ಅನುಮಾನದೊಳನ ಅದನ್ನು ಏನ್ ಮಾಡೋದು. ಈಗ ಇತ್ತೀಚೆಗೆ ನಾವು ದರ್ಶನ್ ಅವರ ಇದನ್ನ ನೋಡ್ಬೋದು. ಆದ್ರ ಏನು ಅದಕ್ಕೇನ್ ಸಂಬಂಧ ಇಲ್ಲ ಅನ್ಸುತ್ತೆ ಸೋಷಿಯಲ್ ಮೀಡಿಯಾಗ್ಲಿ. ಸಂಬಂಧ ಇಲ್ಲ ಅಂತ, ಸಂಬಂಧ ಐತಿ. ಯಾಕಂದ್ರ ಆ ರೇಣುಕಾ ಸ್ವಾಮಿ ಇಂಟ್ರಾಕ್ಟ್ ಮಾಡಿದ್ದಾಗಿರ್ಬೋದು, ಅಥವಾ ಅವರು ಪವಿತ್ರ ಗೌಡ ಮೀಡಿಯೇಟರ್ ಆಗಿ ಕೆಲಸ ಮಾಡಿದ್ದು ಸೋಷಿಯಲ್ ಮೀಡಿಯಾ ಅಲ್ವಾ? ಸೊ ಈ ಯಾರ ತಪ್ಪು ಯಾರ ಒಪ್ಪು ಅನ್ನೋದು ನಾನು ಹೇಳಕ್ ಹೋಗಲ್ಲ. ಯಾಕಂದ್ರೆ ಅದು ನ್ಯಾಯಾಂಗಕ್ಕೆ ಬಿಟ್ಟದ್ದು. ಅದನ್ನು ಏನ್ ನ್ಯಾಯಾಂಗ ತೀರ್ಮಾನ ಮಾಡ್ತದೆ. ಆದ್ರೆ ಅದು ಆಗಿದ್ ಯಾವ್ದ್ರಿಂದ? ಸೋಷಿಯಲ್ ಮೀಡಿಯಾದಿಂದ. ಆ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಾಗ ಈಗ ನನ್ನ ಕಡೆ ಸೋಷಿಯಲ್ ಮೀಡಿಯಾ ಐತಪ್ಪ, ಐತಿ. ಈಗ ಅದನ್ನ ಹೆಂಗ್ ಉಪಯೋಗ ಮಾಡ್ಕೋತ ನನಮೇ ಬಿಟ್ಟಿದ್ದಲ್ಲ. ಆದ್ರೆ ಈಗ ನೋಡ, ಈಗ ನಾವ್ ಒಂದ್ ದೊಡ್ಡ ಸಮಾಜ ನಮ್ಮಲ್ಲಿ ಕೈಯಾಗಿರುವ ಐ ಅಗ್ರಿ. ಬಟ್ ಒಂದ್ ನಮ್ ಸಮಾಜ ಇಷ್ಟು ನಾವು 100 ಜನ ಇದೀವಿ ಅಂದ ತಕ್ಷಣ 60 ಜನ ಕೆಟ್ಟದ ಕಡೆ ಹೊಂಟಾಗ, 40 ಜನ ಒಳ್ಳೇದ್ ಕಡೆ ಹೊಂಟಾಗ, ನಾವೀಗ ಸರ್ವೆ ಮಾಡಿಸಿದಾಗ 2011 ಸರ್ವೆ ಮಾಡಿಸಿದಾಗ ಅಶ್ಲೀಲ ವಿಡಿಯೋಗಳನ್ನ ನೋಡಿದ ಸಂಖ್ಯೆಯನ್ನ ನೋಡಿದಾಗ, ಅಥವಾ ಯಾವ್ದೋ ಒಂದು ಇದನ್ನ ಅಂದ್ರೆ ನಮ್ ಭಾರತದಾಗ ಟೋಟಲ್ ಇದು ಯಾವ್ದಂದ್ರ ಸರ್ವೆ ಮಾಡ್ತೈತಿ. ಯಾರಪ್ಪ ಅಂತಾರ ಯಾವ್ದು ಹೆಸರು ನೆನಪಿಲ್ಲ, ಯಾವ್ದೋ ಒಂದು ಸಂಸ್ಥೆ ಸರ್ವೆ ಮಾಡ್ತೈತ ಭಾರತದಲ್ಲಿ ಹೆಚ್ಚು. ಗೂಗಲ್ ಅಥವಾ ಯಾವ್ದೋ ಒಂದ್ ಸಂಸ್ಥೆ, ಹೆಸರು ಪಕ್ಕ ಗೊತ್ತಿಲ್ಲ, ಯಾವ್ದೋ ಒಂದ್ ಸಂಸ್ಥೆ ಸರ್ವೆ ಮಾಡಿದಾಗ ಏನಪ್ಪಾ ಅಂತಂದ್ರ
ಹೆಚ್ಚು ಭಾರತದಲ್ಲಿ ಅತಿ ಹೆಚ್ಚು ಮೊಬೈಲ್ ಇರುವಂತಹ ದೇಶ ಭಾರತ. ಮತ್ತೆ ಅದರಲ್ಲಿ ಏನಪ್ಪಾ ಅಂದ್ರೆ ಮೊಬೈಲ್ ಗಳಲ್ಲಿ ರೀಲ್ಸ್ ಅನ್ನ ನೋಡುವಂತ ದೇಶ ಅಂತಂದ್ರೆ ಭಾರತ ದೇಶ ಅಂತ. ಅಂದ್ರೆ ನಮ್ ಸಮಾಜ ಮೊಬೈಲ್ ಯಾಕೆ ಹೆಚ್ಚಂದ್ರೆ ಈಗ ಸದ್ಯಕ್ಕೆ ಪಾಪ್ಯುಲೇಷನ್ ನೆಸೆಸಿಟಿ ಐತೆ ಇಲ್ಲ ಅಂತಲ್ಲ, ಆದ್ರೆ ಅದು ಕೆಟ್ಟದ ಕಡೆ ಹೋಗ್ಬಾರ್ದಲ್ಲ. ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೇದ ಕಡೆ ಹೋಗ್ಬೇಕು, ಒಳ್ಳೇದ್ ಕಡೆ ಒಳ್ಳೇದ ಕಡೆ ಹೋಗ್ಬೇಕು. ಆದ್ರೆ ನಮ್ ಜನ ಸ್ವೀಕರಿಸೋದು ಕೆಟ್ಟದನ್ನ ಮಾಡೋಕೆ ನಾವು ಈಗ ನೀನೇ ಹೇಳ್ತಿ ಜನ ಕೆಟ್ಟದನ್ನು ಉಪಯೋಗಿಸೋದಂತ. ಈಗ ಸಮಾಜ ಕಾಲ ಸದ್ಯ ಪ್ರೆಸೆಂಟ್ ಹೆಂಗ್ ಹೊಂಟೈತಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಆಗ್ಲಿ ಫೋನ್ ಇಲ್ಲ ಜಗತ್ತ ಇಲ್ಲ, ಎಲ್ಲಾ ಫೋನ್ ದಾಗ ಬರ್ತೈತೆ. ನೋಟ್ಸ್ ಕಲಿಸ್ತಾರ ಅದು ಮೊಬೈಲ್ ದಾಗ, ಏನ್ ಮಾಡ್ತೇದಲ್ಲ ಮೊಬೈಲ್ ದಾಗ. ನಾ ಮೊಬೈಲ್ ಬಗ್ಗೆ ಮಾತಾಡ್ತಿಲ್ಲ, ನಾ ಮೊಬೈಲ್ ಬಗ್ಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡುತ್ತೆ. ಸೋಷಿಯಲ್ ಮೀಡಿಯಾ ಏನಿಲ್ಲ ಹೌದಾ, ಸದ್ಯ ಕಾಲ ಹಂಗೈತಿ ಒಪ್ಕೋತೀವಿ ಎಲ್ಲಾ ಕಡೆ. ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕಾಲ ಹೆಂಗ್ ಹೊಂಟೈತಲ್ಲ ನಾವು ಅದ್ರ ತಕ್ಕ ನಡೆಯಬೇಕು. ಆದ್ರೆ ಅದನ್ನ ಸರಿಯಾದ ರೀತಿ ಉಪಯೋಗಿಸ್ಕೋಬೇಕಲ್ಲ. ಅದು ಕರೆ. ನಾವ್ ಹೆಂಗ್ ಉಪಯೋಗಿಸ್ಕೊತೀವಿ ಸೋಷಿಯಲ್ ಮೀಡಿಯಾ ಅನ್ನೋದು. ಈಗ ಬರ್ತಾ ಇನ್ನೂ ಏನೋ ಇದು ಬಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನು ಬರಾಯ್ತದ. ಅದು ಪೂರ್ತಿ ಬಂದ್ರೆ ಏನೇನಾಗ್ತದ ಗೊತ್ತಿಲ್ಲ. ಎಷ್ಟು ಕೆಟ್ಟ ಕರ ಹಿಡಿತಿತ್ತು, ಎಲ್ಲೆಲ್ಲಿ ಹೋಗ್ತಿತ್ತು, ಅದನ್ನ ಯಾವ ತರ ಉಪಯೋಗಿಸ್ಕೊತಾರ. ಈಗ ಆಲ್ರೆಡಿ ಬಾಳ ಕೆಟ್ಟ ಉಪಯೋಗಿಸ್ಕೊಂಡಾರ. ಕೆಲವೊಂದ್ ಸಾಂಗ್ಗಳು ಮಾಡಿ ನೋಡಿದ್ವಿ. ಆಮೇಲೆ ಬೇರೆ ಸ್ವಲ್ಪ ಟಾಪ್ ನಟರಿದವ್ರು ಬೇರೆ ಬೇರೆ ಮಾಡೋದು, ಈ ತರ ಎಲ್ಲಾ ಮಾಡಾಕ. ಸೋಷಿಯಲ್ ಮೀಡಿಯಾ ನೀ ಹೆಂಗ್ ಯೂಸ್ ಮಾಡ್ಕೋತಿ ಅನ್ನೋದು ನಿನ್ ಮ್ಯಾಪ್ ಬಿಟ್ಟಿದ್ದೆ. ಈಗ ನಾವೊಬ್ಬ ಹುಡುಗ ಸ್ಟೂಡೆಂಟ್ಸ್ ಅಂತಂದ್ರ ನೀ ಚಲೋ ಆಗ್ತೈತಿ, ಅದ್ ನಿಂಗ್ ಚಲೋ ಕೊಡ್ತೈತದ. ಕೆಟ್ಟದಕ್ಕನ ಅಂತ ನೀವು ಉಪಯೋಗ ಮಾಡ್ಕೊಂಡ್ರ ಮತ್ತೆ ಏನ್ ಮಾಡಕ್ ಅದ್ ನಮ್ಮ ಮ್ಯಾಪ್ ಬಿಟ್ಟಿದ್ದೆ. ಆದ್ರೆ ಈಗಿನ ಯುವಕರು ಹೆಂಗಪ್ಪ ಅಂತಂದ್ರ ಒಳ್ಳೇದಕ್ಕಿಂತ ಕೆಟ್ಟದ ಕಡೆ ಜಾಸ್ತಿ ನಾವು ಯುವಕರ. ಆದ್ರ ಕೆಲವೊಂದ್ ಪರ್ಸೆಂಟೇಜ್ ಬಾಯ್ಸ್ ಅಂತ ನೋಡಿದಾಗ ನಾವು ಗರ್ಲ್ಸ್ ಎಲ್ಲಾ ನೋಡಿದಾಗ ಯೂತ್ಸ್ ಅಂತ ನೋಡಿದಾಗ ಏನಾಗ್ತದ, ಕೆಟ್ಟದ ಕಡೆ ಹೆಚ್ಚಾಗಿ ಏನ್ ಮಾಡತಾರಪ್ಪ ಅಂತಾರ ಒಲವನ್ನ ತೋರ್ಸೋದು ಜಾಸ್ತಿ ಆಗ್ತಿದೆ ಅಂತ ನನ್ನ ಅಭಿಪ್ರಾಯ. ಈಗ ಅದು ಎಲ್ಲಾ ಬಿಟ್ಟಿದ್ ಯಾರ ಮ್ಯಾಗಪ್ಪ ಅಂದ್ರೆ ನಮ್ಮ ಲಾಸ್ಟ್ ಕನ್ಕ್ಲೂಡ್ ಮಾಡ್ಬೇಕಪ್ಪ ಅಂತಂದ್ರ ಈ ಸೋಷಿಯಲ್ ಮೀಡಿಯಾ ಅನ್ನೋದಾಗ್ಲಿ ಮತ್ತೇನೋ ಮುಂದ್ ಬರ್ತದ, ಕಾಲ ಮುಂದ್ ಹೊಂಟಂಗ್ ಮತ್ ಏನೇನೋ ಹೊಸ ಬರ್ತದ. ಸೋಷಿಯಲ್ ಮೀಡಿಯಾದ ಇನ್ನೂ ಹೊಸ ಆಪ್ಗಳು ಬರ್ತಾವ, ಹೊಸ ತರ ಏನೇನೋ ಬರ್ತದ. ಅದಕ್ಕೆ ನಾವ್ ಯಾವ ತರ ಅಡಿಕ್ಟ್ ಆಗ್ತೇವಿ, ಯಾವ ತರ ಬಳಸ್ಕೊಳ್ತೇವಿ, ಯಾವ ತರ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ನನ್ನ ಮೇಲೆ ಬಿಟ್ಟಿದ್ದು, ನಮ್ಮ ಮೇಲೆ ಬಿಟ್ಟಿತ್ತು, ಇಡೀ ದೇಶದ ಜನತೆ ಮೇಲೆ ಬಿಟ್ಟು. ಮತ್ ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀವಿ, ಮತ್ ಯಾವ ರೀತಿ ಒಳ್ಳೇದನ್ನ ತಗೋತೀವಿ. ಈಗ ನಾವ್ ನೋಡ್ಬೋದು ಮೊಬೈಲ್ ಸೋಷಿಯಲ್ ಮೀಡಿಯಾದಿಂದ ಒಳ್ಳೊಳ್ಳೆ ವಿಷಯಗಳನ್ನ ಕಲೆಕ್ಟ್ ಮಾಡ್ಬೋದು. ಈಗ ಎಕ್ಸಾಂಪಲ್ ಹೇಳ್ಬೋದಪ್ಪ ಅಂತಂದ್ರೆ ನರೇಂದ್ರ ಮೋದಿ ಅವರು ವಿದೇಶಿ ಪ್ರವಾಸ ಮಾಡಿದ್ರು, ಅನೇಕಗಳಲ್ಲಿ ಭಾಷಣ ಮಾಡಿದ್ರು, ಅಲ್ಲಿ ನಮ್ದು ವಿದೇಶಾಂಗ ವ್ಯವಹಾರ ಚೆನ್ನಾಗಾಯ್ತು ಅನ್ನೋದನ್ನ ತಿಳ್ಕೊಳ್ಳೋದಾಗಿರ್ಬೋದು. ಮತ್ತೆ ಅನೇಕ ರಾಷ್ಟ್ರಗಳಲ್ಲಿ ನಮ್ ದೇಶದವರು ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋದಾಗಿರ್ಬೋದು, ಅಂತವೆಲ್ಲ ತಿಳ್ಕೊಬಹುದು. ಆಮೇಲೆ ಪುಸ್ತಕಗಳನ್ನ ಎಷ್ಟೋ ರೀತಿ ಚಲೋ ಒಳ್ಳೆ ಪುಸ್ತಕಗಳನ್ನ ನಾವು ಡೌನ್ಲೋಡ್ ಮಾಡ್ಕೋಬಹುದು, ಮತ್ತೆ ಅನೇಕ ವಿಷಯಗಳನ್ನ ತಿಳ್ಕೊಳ್ಬಹುದು. ನಿಮ್ ಟ್ಯಾಲೆಂಟ್ಸ್ ಸೋಷಿಯಲ್ ಮೀಡಿಯಾ ಹೊರಗೆ ಹಾಕ್ಬಹುದು. ಎಷ್ಟು ಮಂದಿ ರೀಸ್ ಮಾಡ್ತಾರಲ್ಲ, ಎಷ್ಟು ಮಂದಿ ಹಿಟ್ ಆಗಿಲ್ಲ, ಮನಿ ನಡತಾವ್. ಹೌದು, ಈ ಕಾರಣಕ್ಕಾಗಿ ಒಳ್ಳೆ ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳಿ ನಮ್ಮ ಅಭಿಪ್ರಾಯ. ನಾವೆಲ್ಲ ಯೂತ್ಸ್ ಸ್ವಾಮಿ ವಿವೇಕಾನಂದ್ರ ಅವಾಗ ಹೇಳಿದಾರೆ, ಮುಂದಿನ ಪೀಳಿಗೆ ಹೋಗ್ಬೇಕು, ದೇಶ ಒಂದು ಏನೋ ಒಂದು ಇದು ಬರ್ತದೆ, ಅದಕ್ಕೆ ದೇಶದ ಯುವಕರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಾಗ್ತದೆ. ಯುವಕರು ನಾವೆಲ್ಲ ಕೂಡಿ ಸೋಷಿಯಲ್ ಮೀಡಿಯಾನ ಒಂದು ಒಳ್ಳೆ ರೀತಿ ಬಳಸ್ಕೊಳ್ಳೋದು. ಸೊ ಈ ಫಸ್ಟ್ ನಮ್ಗೆ ಈ ಟಾಪಿಕ್ ಸಿಕ್ಕೈತಿ, ಅಷ್ಟರ ಮಟ್ಟಿಗೆ ಜನರಿಗೆ ಹೆಲ್ಪ್ ಆಗ್ತದ ನನಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಮೇಕ್ ಅಸ್ ಲೆಸ್ ಸೋಷಿಯಲ್ ಅನ್ನೋದು. ಸೊ ನೆಕ್ಸ್ಟ್ ಟಾಪಿಕ್ ಯಾವ್ದು ಮಾತಾಡ್ಬೇಕು ಇನ್ನ ನಮ್ಗೆ ಡಿಸೈಡ್ ಇಲ್ಲ. ನಿಮ್ಮ ಏನಾದ್ರು ಅಭಿಪ್ರಾಯಗಳು ಅಥವಾ ಏನಾದ್ರು ಹೇಳಿಕೆಗಳು ಅಥವಾ ಸಲಹೆಗಳಿದ್ರೆ ನಮ್ಗೆ ಕೊಡ್ರಿ ಅಂತಕ್ಕಂತ ನಮ್ದು ಮಾತು ಕಮೆಂಟ್ ಮೂಲಕ ತಿಳಿಸ್ರಿ. ಏನೋ ಕಾಂಟ್ರವರ್ಸಿ ವಿಷಯ ಆಗಿರ್ಬೋದು, ಯಾವ್ದೇ ರೀತಿ ಟಾಪಿಕ್ ಅನ್ನ ಚರ್ಚೆ ಮಾಡಕ್ಕೆ ಒಂದು ಸಹಾಯ ಉಪಯೋಗ ಆಗಿರ್ಬೇಕು, ಅದು ಜನಕ್ಕೂ ಹೆಲ್ಪ್ ಆಗಿರ್ಬೇಕು. ಅಂತ ಟಾಪಿಕ್ ನ ನಿಮ್ಗೆ ಏನಾರ ತಲೆಯಾಗ ಬಂತಪ್ಪ ಅಂತಂದ್ರೆ ಕಮೆಂಟ್ ಮಾಡ್ರಿ. ಹಂಗ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬಾಜು ಗಂಟೆ ಒಂದು. ಸೊ ನೋಡಿ ವಿಡಿಯೋ ಹೆಂಗೈತಿ ಆಲ್ರೆಡಿ 12 ನಿಮಿಷ ವಿಡಿಯೋ ಆಗೈತಿ, ನೋ ಕಟ್ಟ ಹಂಗ ಅಪ್ಲೋಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಏನ್ ಮಾತಾಡಬೇಕು ಅಂತ ನಿಮಗೆ ಅನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.